ಹಲೋ ಫ್ರೆಂಡ್ಸ್, ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಬೀಫ್ ಪಿಕಲ್ ಕೇರಳ ಸ್ಟೈಲಲ್ಲಿ. ಇಲ್ಲಿ ಬೀಫನ್ನ ಚೆನ್ನಾಗಿ ತೊಳೆದು ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಮೊದಲು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಹಾಗೆ ಬಿಡೋಣ. ಬೀಫ್ ಉಪ್ಪನ್ನು ಚೆನ್ನಾಗಿ ಹೀರಿಕೊಳ್ಬೇಕು. 10 ನಿಮಿಷ ಆಯಿತು. ಇವಾಗ 1.5 ಸ್ಪೂನು ಕೆಂಪು ಮೆಣಸಿನ ಪುಡಿನ ಅದಕ್ಕೆ ಹಾಕ್ತಿದ್ದೇನೆ. ಮತ್ತು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೇನೆ. ಚಕ್ಕೆ ಲವಂಗ ಏಲಕ್ಕಿಯನ್ನು ಪೌಡ್ರ್ ಮಾಡಿಟ್ಟಿದ್ದೆ, ಅದನ್ನು ನಾನಿವಾಗ ಸೇರಿಸ್ತಾ ಇದ್ದೀನಿ. ಲಾಸ್ಟ್ ಮಂತ್ ನಾನು ಬೀಫ್ ಕರಿಯ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಯೂಟ್ಯೂಬಲ್ಲಿ. ನೀವು ಈಗಾಗಲೇ ನೋಡಿರ್ತೀರಾ ಅಂದ್ಕೊಂಡಿದ್ದೇನೆ. ನೋಡದೇ ಇದ್ದರೆ ಖಂಡಿತ ನೋಡಿ. ಈಗ ಬೀಫನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೇನೆ. 8 ವಿಸಲಾಗಲಿ. ಅರ್ಧ ಬೆಂದರೆ ಸಾಕು, ಇನ್ನರ್ಧ ಎಣ್ಣೆಯಲ್ಲಿ ಬೇಯಲಿಕ್ಕೆ ಆಮೇಲೆ ಇಡೋಣ. ಇದಕ್ಕೆ 1.5 ಗ್ಲಾಸ್ ನೀರು ಹಾಕಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಮೊದಲು ಸಹ ನಾನು ಉಪ್ಪನ್ನು ಹಾಕಿದ್ದೆ, ಈಗ ನೋಡಿಕೊಂಡು ಹಾಕಬೇಕು. 8 ವಿಸಲಾದರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡ್ತೇನೆ. ಆಮೇಲೆ ಮಸಾಲೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ 2 ದೊಡ್ಡ ಪೀಸು ಶುಂಠಿ ಬೇಕು, 12 ಬೆಳ್ಳುಳ್ಳಿಯ ಎಸಳು, 3 ಅಥವಾ 4 ಒಣಗಿದ ಮೆಣಸು, ಇಂಗು ಅರ್ಧ ಟೀ ಸ್ಪೂನ್ ಬೇಕು. ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ, ಬಿಸಿಯಾಗಿದೆ. ಅದಕ್ಕೆ 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ, ಅದು ಸಹ ಬಿಸಿ ಆಯಿತು. ಈಗ ಬೆಂದ ಬೀಫನ್ನು ಅದರಲ್ಲಿ ಹಾಕಿ ಸ್ವಲ್ಪ ಹುರಿಬೇಕು. ಅರ್ಧ ಬೆಂದಿದೆ ಅಲ್ವಾ, ಇನ್ನು ಸ್ವಲ್ಪ ಅದರಲ್ಲಿ ಬೇಯಬೇಕು. ತಿರುಗಿಸ್ತಾ ಇರಬೇಕು. ಆದರೆ ಒಂದು ಮಾತು, ಇದನ್ನು ಖಂಡಿತ ಮರಿಬೇಡಿ, ಸ್ಟೋವ್ ಫ್ಲೇಮ್ನ ಸ್ಲೋ ಆಗಿಟ್ಟೇ ಹುರಿಬೇಕು ನೀವು. ಕಲರ್ ಚೇಂಜ್ ಆಗ್ತಾಯಿದೆ, ಸಾಕು ಇಷ್ಟು ಹುರಿದ್ರೆ. ಈಗ ಇದನ್ನು ಎಣ್ಣೆಯಿಂದ ತೆಗೆದು ಬಿಡಬೇಕು. ಇದನ್ನು ತೆಗೆದು ನಾನು ಬೇರೆ ಪಾತ್ರೆಯಲ್ಲಿ ಹಾಕಿಡ್ತೇನೆ. ಬೀಫ್ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ನೀವು ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೀಫನ್ನ ಸ್ಮಾಲ್ ಪೀಸಾಗೆ ಮಾಡಬೇಕು. ದೊಡ್ಡ ಪೀಸ್ ಮಾಡಿ ಹಾಕಬಾರ್ದು. ನಾನು ಹೆಚ್ಚಿಗೆ ಎಣ್ಣೆನೇ ತೊಗೊಂಡಿದ್ದೇನೆ ಈ ಉಪ್ಪಿನಕಾಯಿ ಮಾಡಲಿಕ್ಕೆ. ಯಾಕಂದರೆ ಉಪ್ಪಿನಕಾಯಿಗೆ ತುಂಬ ಎಣ್ಣೆನೇ ಉಪಯೋಗಿಸ್ಬೇಕು. ಮೊದಲೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕೊಯ್ದಿಟ್ಕೊಂಡಿದ್ದೆ, ಅದನ್ನು ಇದೇ ಎಣ್ಣೆಗೆ ಹಾಕಿ ಹುರಿತಾ ಇದ್ದೇನೆ. ಈಗ ಕೊಯ್ದಿಟ್ಟ 3 ಒಣಮೆಣಸು ಹಾಕಬೇಕು. ಸ್ಟೋವ್ ಫ್ಲೇಮ್ ಸ್ಲೋ ಇಟ್ಟಿದ್ದೇನೆ, ಇಲ್ಲದಿದ್ದರೆ ಸುಟ್ಟೋಗ್ತದೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಇಂಗು ಹಾಕ್ತಾ ಇದ್ದೇನೆ. ಈಗ ಒಂದೇ ಒಂದು ಹಸಿಮೆಣಸು ಕೊಯ್ದು ಹಾಕಬೇಕು. ನಿಮಗೆ ಬೇಕಾದರೆ 2 ಅಥವಾ 3 ಹಸಿಮೆಣಸು ಕೊಯ್ದು ಹಾಕ್ಬೋದು, ಆದರೆ ಆಗ ಒಣಗಿದ ಮೆಣಸು ಕಡಿಮೆ ಹಾಕಬೇಕು. ಈಗ ಅದೇ ಎಣ್ಣೆಗೆ 2 ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕಿದ್ದೇನೆ ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅದಕ್ಕೆ ಹಾಕ್ತಾಯಿದ್ದೇನೆ. ಇದೆಲ್ಲವನ್ನು ಲಾಸ್ಟಲ್ಲೇ ಹಾಕಬೇಕು, ಮೊದಲು ಹಾಕಬಾರ್ದು. ಎಲ್ಲ ಮಸಾಲೆ ಹಾಕಿದ್ದಾಯಿತು. ಈಗ ಬೀಫನ್ನು ಸೇರಿಸಬೇಕು. ಒಂದು 2 ನಿಮಿಷ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಗೋಯಿತು. ಬೀಫ್ ಪಿಕಲ್ ರೆಡಿ. ಬೇರೆ ಥರನೂ ಬೀಫ್ ಪಿಕಲ್ ಮಾಡ್ಬೋದು. ಇನ್ನೊಂದು ಸಲ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಈಗ ವೈಟ್ ವಿನಿಗರ್ 3 ಟೇಬಲ್ ಸ್ಪೂನ್ ಅದಕ್ಕೆ ಸೇರಿಸ್ತಿದ್ದೇನೆ. 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೇನೆ. ಸಿಹಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗಿ ಈ ಉಪ್ಪಿನಕಾಯಿ ತಿನ್ನಲಿಕ್ಕೆ ತುಂಬ ರುಚಿ. ಈ ಪಿಕಲ್ನ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಡಿ. ಸೊ ಆಮೇಲೆ ಫ್ರಿಜ್ಜಲ್ಲಿ ಇಡಿ. ಒಂದು 10-15 ದಿನ ನೀವು ಅದನ್ನು ಯೂಸ್ ಮಾಡ್ಕೋಬೋದು, ಕೆಡೋದಿಲ್ಲ. ಇದು ಕೇರಳ ಸ್ಟೈಲ್ ಬೀಫ್ ಪಿಕಲ್ ರೆಡಿ ಇದೆ. ಇದನ್ನು ನಾನು 1 ದಿನ ಫ್ರಿಜ್ಜಲ್ಲಿ ಇಡ್ತೇನೆ. 2ನೇ ದಿನ ಅದನ್ನು ಹೊರಗೆ ಇಟ್ಟಿದ್ದೆ. ಸೊ ಹೀಗೆ ಕಲರ್ ಆಗಿದೆ ನೋಡಿ, ಎಲ್ಲ ಮಸಾಲೆ ಹೀರ್ಕೊಂಡಿದೆ. ಇವತ್ತು ನಾನು ಅದನ್ನು ಒಂದು ಬಾಟ್ಲಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ಹೊರಗೆ ಇಡ್ತೇನೆ. ಅದೇನು ಕೆಡೋದಿಲ್ಲ. ನೋಡಿ, ಮಸಾಲೆ ಎಲ್ಲ ಹೀರ್ಕೊಂಡಿದೆ. ಇಷ್ಟು ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ ಅದರದ್ದು.